ಕೊಡಗು ಜಿಲ್ಲಾ ಪೊಲೀಸ್ ಘಟಕ ವತಿಯಿಂದ ಪೊಲೀಸ್ ಧ್ವಜ ದಿನಾಚರಣೆ ಹಾಗೂ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿ ವಿತರಣಾ ಕಾರ್ಯಕ್ರಮವು ಮಡಿಕೇರಿಯ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆಯಿತು. ಸೋಮವಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೆಎಸ್ ಸುಧೀಶ್ ಕುಮಾರ್ ಅವರಿಗೆ ನಿವೃತ್ತ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ ಅವರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿಯನ್ನು ವಿತರಿಸಿದರು. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಶ್ವಾನದಳ ವಿಭಾಗದಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮನಮೋಹನ್ ಅವರಿಗೆ ಉತ್ತಮ ಸೇವೆ ಸಲ್ಲಿಸಿರುವುದಕ್ಕೆ ಉತ್ತಮ ಪೊಲೀಸ್ ಟ್ರೋಫಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ವಿತರಿಸಿದರು. ಪೊಲೀಸ್ ಧ್ವಜ ದಿನಾಚರಣೆ ಪ್ರಯುಕ್ತ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ದ ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಉಮೇಶ್ ಉಪ್ಪಳಿಕೆ ಅವರು ಗೌರವ ವಂದನೆ ಸ್ವೀಕರಿಸಿದರು. ನಿವೃತ್ತ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ ಮಾತನಾಡಿ, ಪೊಲೀಸರ ಕರ್ತವ್ಯದಲ್ಲಿ ಶಿಸ್ತು, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಅತಿ ಮುಖ್ಯವಾಗಿದೆ. ಜೊತೆಗೆ ಕಾರ್ಯದಕ್ಷತೆ ಪ್ರತಿಯೊಬ್ಬ ಪೊಲೀಸರಲ್ಲೂ ಇರಬೇಕು. ಹಾಗಾದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಾಧ್ಯ ಎಂದರು. Excellent arms drill. Congratulations. I am particularly said all over the country. It proves your professionalism, your dedication to duty, but above all, I think it is your superintendent of police who has set a fine example as to what is expected of you all. I am particularly happy to see the level of fitness and trimness of all of you on parade this morning. And I do believe once again that the example has to be set from on top. And as long as that person on top is leading you, I have no doubt what is fear about how our police force is going to function. It is a difficult job that you have, challenging, and as the saying goes, you're damned if you do and you're damned if you do not. It's difficult. And perhaps the most difficult of all is the experience of inspectors, sub-inspectors on parade on duty. Make sure that their men or women on duty are not attached to their mobile telephones. I am proud, as I said, to be in Kodagu, and I am proud of all of you for the fine example that has been set doing a difficult job. There's a saying that when the going gets tough, the tough get going. And I don't believe for a moment that any of you are incapable of meeting those challenges. Who I do miss this morning, I see there's a new band master, and I wish him success in continuing to do and carry on the traditions of his predecessor who has recently retired. Please remember at all times the country comes first, always and every time. As far as the officers are concerned, your own comfort and ease comes next. However, the comfort needs of the men and women you command comes next. And as far as the officers are concerned, your own comfort comes last, always and every time. Keep that in mind, and I'm sure you will have the loyalty. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾತನಾಡಿ, ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆಯ ಬದುಕು ಅತ್ಯಗತ್ಯ. ಆ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಪ್ರಮುಖವಾಗಿದೆ ಎಂದರು. ನಮ್ಮ ಜಿಲ್ಲೆಯಿಂದ 2022ನ ಸಾಲಿನಲ್ಲಿ ನಿರಂಜನ್ CHC 199, DCRB ಮತ್ತು ರಾಜು ಡಿ CPC 494 ಅವರಿಬ್ಬರಿಗೂ ಕೂಡ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡೋ ಇಬ್ಬರಿಗೂ ಮುಖ್ಯಮಂತ್ರಿಗಳ ಪದಕವನ್ನು ಸಿಕ್ಕಿದೆ. ಅದೇ ರೀತಿಯಲ್ಲಿ 2023ನ ಸಾಲಿನಲ್ಲಿ ರಾಜೇಶ್ CK ಹೆಡ್ ಕಾನ್ಸ್ಟೇಬಲ್ 167 ಇವರಿಗೂ ಕೂಡ ಮುಖ್ಯಮಂತ್ರಿಗಳ ಪದಕ ಸಿಕ್ಕಿದೆ. 2024ನೇ ಸಾಲಿನಲ್ಲಿ ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಸುಂದರ ಅವರಿಗೂ ಕೂಡ ನಮ್ಮ ಜಿಲ್ಲೆಯಿಂದ CM ಪದಕವನ್ನು ಸಿಕ್ಕಿದೆ. ಒಳ್ಳೆಯ ಕೆಲಸವನ್ನು ಮಾಡಿ ಗೌರವವನ್ನು ಕೊಟ್ಟಿರುವ 4 ಜನರಿಗೂ ನಾವು ಅಭಿನಂದನೆಗಳನ್ನು ಹೇಳಿಕೊಳ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳ ಜೊತೆಗೆ ನಮ್ಮ ಆರ್ಮಿ, ನೇವಲ್ ಆಫೀಸರ್ಸ್, ಏರ್ಫೋರ್ಸ್ನಿಂದ ಭಾಳಷ್ಟು ಆಫೀಸರ್ಸ್ ಭಾಗವಹಿಸಿ ಸರ್ವ್ ಮಾಡಿ ಇರ್ತಾರೆ. ಇವತ್ತು ನಮ್ಮ ಮುಖ್ಯ ಅತಿಥಿಗಳು ಮತ್ತು
ವಿಶೇಷ ಅತಿಥಿಗಳಾದ ಕಾರ್ಯಪ್ಪ ಸರ್ ಅವರು ಕೂಡ ಏರ್ಫೋರ್ಸ್ಲಿಂದ ಬಂದಿರೋರು, ಏರ್ಫೋರ್ಸಲ್ಲಿ ಸರ್ವ್ ಮಾಡಿರೋರು. ನಮ್ಮ ನಂದ ಕರಿಯಪ್ಪ ಸರ್ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಅವರ ಹೆಸರಿನಲ್ಲಿ ಪ್ರತಿ ವರ್ಷವನ್ನು ಒಳ್ಳೆಯ ಕೆಲಸವನ್ನು ಮಾಡಿರೋ ಪೊಲೀಸ್ ಸಿಬ್ಬಂದಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಅವರನ್ನು ಗೌರವಿಸ್ತೀವಿ. ಅಂದರೆ ಪ್ರತಿ ವರ್ಷವೂ ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಗೆ ಈ ಪೊಲೀಸ್ ದಿನಾಚರಣೆಯಲ್ಲಿ ಭಾಗವಹಿಸಿ ಪೊಲೀಸ್ ಸಿಬ್ಬಂದಿಯನ್ನು ಗೌರವಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಇವತ್ತು 2024-25 ಒಳ್ಳೆಯ ಕೆಲಸವನ್ನು ಮಾಡಿದ ಒಂದು ಪೊಲೀಸ್ ಸಿಬ್ಬಂದಿಯನ್ನು ನಾವು ಗುರುತಿಸಿ ಅವರನ್ನು ಇಲ್ಲಿ ಕರೀತೀವಿ. ಇವರು ಪೊಲೀಸ್ ಸಿಬ್ಬಂದಿಯಾದ ಇವರು ಸೋಮವಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸೋಮವಾರಪೇಟೆಯಲ್ಲಿ ಆಗಿರುವ ದರೋಡೆ ಪ್ರಕರಣದಲ್ಲಿ ತಕ್ಷಣ ಆರೋಪಿಯನ್ನೇ ಹಿಡಿಯುವುದಕ್ಕೂ, ಅದೇ ರೀತಿಯಲ್ಲಿ ಸುಂಟಿಕೊಪ್ಪದಲ್ಲಿ ಕ್ಲೂಲೆಸ್ ಮರ್ಡರ್, ಕಾಫಿ ತೋಟದಲ್ಲಿ ಬಂದು ಬಾಡಿಯನ್ನು ಬೆಂಕಿ ಹಾಕಿಬಿಟ್ಟು ಬಾಡಿಯನ್ನು ಗುರುತಿಸುವುದಕ್ಕೆ ಕಷ್ಟ ಇರುವ ಬಾಡಿಯನ್ನು ಐಡೆಂಟಿಫೈ ಮಾಡಿ ಅದನ್ನು ಫಾಲೋ ಮಾಡಿ ನಮ್ಮ ಆಫೀಸರ್ಸ್ ಜೊತೆಗೆ ಇವರು ಮುಖ್ಯ ಭಾಗವಹಿಸಿ ಅಕ್ಯೂಸ್ಡನ್ನು ಇಲ್ಲಿಂದ ಹೋಗಿ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನಲ್ಲಿ ಹೋಗಿ ಅರೆಸ್ಟ್ ಮಾಡಿ. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಜಿಲ್ಲಾ ಪೊಲೀಸ್ ಮೀಸಲು ಪಡೆಯ ಪೊಲೀಸ್ ನಿರೀಕ್ಷಕ ಚನ್ನನಾಯಕ್ ನಿರ್ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ನಿವೃತ್ತ ಪೊಲೀಸ್ ಅಧೀಕ್ಷಕ ಉಮೇಶ್ ಉಪ್ಪಳಿಕೆ ಅವರು ಪಥಸಂಚಲನ ತಂಡಗಳ ಪರಿವೀಕ್ಷಣೆ ಮಾಡಿದರು. ಬಳಿಕ 8 ಪೊಲೀಸ್ ತಂಡಗಳಿಂದ ಪಥಸಂಚಲನ ನಡೆಯಿತು. ಪೊಲೀಸ್ ವಾದ್ಯಗೋಷ್ಠಿ ತಂಡದಿಂದ ರಾಷ್ಟ್ರಗೀತೆ ಜರುಗಿತು. ಬಳಿಕ ಪೊಲೀಸ್ ಧ್ವಜ ವಿತರಿಸಲಾಯಿತು. ಪ್ರೊಬೇಷನರಿ IPS ಅಧಿಕಾರಿ ಡಾಕ್ಟರ್ ಬೇನಕ ಪ್ರಸಾದ್, ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷ MA ನಿರಂಜನ್, ಡಿವೈಎಸ್ಪಿಗಳಾದ PA ಸೂರಜ್, ಮಹೇಶ್ ಕುಮಾರ್, ಗಂಗಾಧರಪ್ಪ, ಸೈಬರ್ ಅಪರಾಧ ವಿಭಾಗದ DYSP ರವಿ, ಎಲ್ಲಾ ಹಂತದ ಪೊಲೀಸ್ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಇದ್ದರು.